ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಜೀವಾಳ. ಈ ಯೋಜನೆ ಅಡಿಯಲ್ಲಿ ಉದ್ಯೋಗವೇನೋ ಖಾತ್ರಿ ಇದೆ, ಆದರೆ ಮಾಡಿದ ಕೆಲಸಕ್ಕೆ ಸಿಗಬೇಕಾದಂತಹ ಸಂಬಳಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಇನ್ನು ರಾಜ್ಯ ಸರ್ಕಾರ ನರೇಗಾ ಹಣಕ್ಕೂ ಕೈ ಹಾಕಿತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿ. ಬರ ಕರುನಾಡಿಗೆ ಭೀಕರ ಬರ ಆವರಿಸಿತ್ತು. ಕೆಲಸಕ್ಕಾಗಿ ಗ್ರಾಮೀಣ ಭಾಗದ ಜನರು ಸಿಟಿಗಳಿಗೆ ಗುಳೆ ಹೊರಟಿದ್ರು. ಬರಗಾಲದ ಸಮಯದಲ್ಲಿ ಗ್ರಾಮೀಣ ಭಾಗದ ರೈತ ಕುಟುಂಬಗಳಿಗೆ ನರೇಗಾ ಕೈ ಹಿಡಿದಿತ್ತು. ನರೇಗಾ ಕೆಲಸಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೃಷ್ಟಿಸಲಾಗಿತ್ತು. ದುರಂತ ಅಂದ್ರೆ ಮಾಡಿದ ಕೆಲಸಕ್ಕೆ ಕೂಲಿ ನೀಡಬೇಕಿದ್ದ ಸಂಬಳಕ್ಕೂ ಈಗ ಬರ ಆವರಿಸಿಬಿಟ್ಟಿದೆ. ನಿಜ, ಧಾರವಾಡ ಜಿಲ್ಲೆಯ ಗ್ರಾಮೀಣ ಜನರಿಗೆ 2-3 ತಿಂಗಳಿನಿಂದ ನರೇಗಾದ ಬಾಕಿ ಹಣ ಬಂದಿಲ್ಲ. ಹೀಗಾಗಿ ತಮ್ಮ ಕೂಲಿ ಹಣ ನಮಗೆ ಕೊಡಿ ಅಂತ ಜನರು ಬೀದಿಗಿಳಿದಿದ್ದಾರೆ. ಪ್ರತಿನಿತ್ಯ ತಮ್ಮೂರಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೆ ಅಲೆದಾಡ್ತಾ ಇದ್ದಾರೆ. ಕೆಲವರಂತೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸುತ್ತಿದ್ದಾರೆ. ಆದ್ರೂ ಕೂಡ ಬಾಕಿ ಕೂಲಿ ಹಣ ಜಮೆ ಆಗ್ತಿಲ್ಲ. ಇವಾಗ ಕಳೆದ 2 ತಿಂಗಳಿನಿಂದ ನರೇಗಾ ಕೂಲಿ ಹಣ ಬಿಡುಗಡೆ ಆಗಿಲ್ಲ. ಇವಾಗ ಏನಂತ ಹೇಳಿದ್ರೆ ಸರ್ಕಾರದ ನೀತಿಗಳು ಹಿಂಗೆ ಆಗೋಗ್ಬಿಟ್ಟಿದಾವೆ. ಪ್ರತಿ ಬಾರಿನೂ ಕೂಡ ಕೆಲ್ಸ ಕೊಡ್ರಿ ಅಂತ ಹೇಳಿ ಅಲ್ದಾಡ್ಬೇಕು. ಕೆಲ್ಸ ಸಿಕ್ಕ ಮೇಲೆ, ಕೆಲ್ಸ ದುಡಿದ ಮೇಲೆ ಪಗಾರ್ ಕೊಡ್ರಿ ಅಂತ ಕೇಳೋಂತ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ನಾವು ಕೇಳ್ತಾ ಇರೋದು ಗವರ್ನಮೆಂಟ್ಗೆ, ಇವತ್ತು ಬರ ಪರಿಸ್ಥಿತಿನ ಎದುರಿಸಿ ಇವಾಗ ತಾನೇ ಮಳೆಗಳು ಮತ್ತೆ ಇವಾಗ ಜೋರಾಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲೂ ಕೂಡ ಜನಗಳಿಗೆ ಕೆಲ್ಸ ಹುಡ್ಕೊಂಡು ಹೋಗಕ್ಕೂ ಕೂಡ ಸಿಟಿಗಳಲ್ಲೂ ಕೆಲ್ಸ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಹೀಗೆ ನರೇಗಾ ಕೆಲಸದ ಬಾಕಿ ಕೂಲಿ ಇರೋದು ಇದೇ ಮೊದಲೇನಲ್ಲ. ಕಳೆದ ವರ್ಷದ ಡಿಸೆಂಬರ್ನಿಂದ ಈ ವರ್ಷದ ಫೆಬ್ರವರಿವರೆಗೂ 3 ತಿಂಗಳ ನರೇಗಾ ಕೂಲಿ ಬಾಕಿ ಇತ್ತು. ಬಳಿಕ ಹಣ ಜಮೆಯಾಗಿತ್ತು. ಆದ್ರೀಗ ಎಷ್ಟೇ ಕಾದರೂ ನರೇಗಾ ಕೂಲಿ ಬಾಕಿ ಮಾತ್ರ ಬಂದಿಲ್ವಂತೆ. ನರೇಗಾದು ಪ್ರೊಟೆಸ್ಟ್ ಮಾಡ್ತಿರೋದು ಮಾಹಿತಿನೂ ಬಂದಿಲ್ಲ ನನಗೆ. ಅದೇ ಈಗ ತಮ್ಮಿಂದ ಕೇಳ್ಪಟ್ಟೆ. ನಿನ್ನೆ ಮಿನಿಸ್ಟ್ರಿ ಮೀಟಿಂಗ್ ಅಲ್ಲೂ ಇದು ಚರ್ಚೆ ಆಗಿದೆ. ಕಳೆದ 1 ತಿಂಗಳಿಂದ ವೇಜಸ್ ಆಗಿಲ್ಲ ಅನ್ನೋದು. ಈಗ ಇವ್ರದ್ದು ಏನು ಸಮಸ್ಯೆ ಇದೆ ಅದು ವಿಚಾರಿಸ್ಬಿಟ್ಟು ಐ ವಿಲ್ ಸಿ ವಾಟ್ ಕ್ಯಾನ್ ಬಿ ಡನ್. ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ರು, ರಾಜ್ಯ ಸರ್ಕಾರ ಮಾತ್ರ ಹಣ ಇಟ್ಕೊಂಡು ಕುಳಿತಿದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇರೋದಂತೂ ಸತ್ಯ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೀವೇನಾದ್ರೂ ಆ ರಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ಹಣೆ ಬರಹ ಗಟ್ಟಿ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ಹಾಗಾದ್ರೆ ಆ ಸಾವಿನ ಊರು ಇರೋದು ಎಲ್ಲಿ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೂರದಿಂದ ನೋಡಿದ್ರೆ ರೋಡ್ ಸಖತ್ತಾಗಿ ಕಾಣುತ್ತೆ. ಹಾಗೆ ಅಂದ್ಕೊಂಡು ನೀವೇನಾದ್ರೂ ಸ್ಪೀಡ್ನಲ್ಲಿ ಬಂದ್ರೆ ಜೀವಕ್ಕೆ ಗ್ಯಾರಂಟಿ ಅಂತೂ ಇಲ್ಲ. ಅದು ಅಂತಿಂತ ರಸ್ತೆ ಅಲ್ವೇ ಅಲ್ಲ, ಸಾವಿನ ಹೆದ್ದಾರಿ ಆಗ್ಬಿಟ್ಟಿದೆ. ಇದೇ ರಸ್ತೆ ನೋಡಿ ಹೇಗೆ ಬಿರುಕು ಬಿಟ್ಟಿದೆ ಅಂತ. ಬೀದರ್ ಕಮಲಾನಗರ ರಾಷ್ಟ್ರೀಯ ಹೆದ್ದಾರಿ ಇದೀಗ ಸಾವಿನ ಹೈವೇ ಆಗಿದೆ. ಇದೇ ರೋಡ್ನಲ್ಲಿ ಕಳೆದ 6 ವರ್ಷದಲ್ಲಿ 126 ಜನರು ಸಾವನ್ನಪ್ಪಿದ್ರೆ 564 ಜನರಿಗೆ ಗಾಯ ಆಗಿದೆ. ಇನ್ನು ಕೆಲವರು ಶಾಶ್ವತವಾಗಿ ವಿಕಲಚೇತನರಾಗಿದ್ದಾರೆ. ಕಳಪೆ ಕಾಮಗಾರಿಯಿಂದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಿದೆ. 2024ರ ಜನವರಿಯಿಂದ ಜುಲೈವರೆಗೆ 18 ಜನ ಮೃತಪಟ್ಟರೆ 54 ಜನರಿಗೆ ಗಂಭೀರ ಗಾಯವಾಗಿದೆ. ರೋಡ್ ಎಲ್ಲ ಬಿಚ್ಚು ನಡತದ, ಅದ್ರೊಳಗೆ ಗಾಲಿ ಸ್ಕಿಡ್ ಆಗ್ಲತ್ತಾವ, ಅದ್ರ ಸಲುವಾಗಿ ಸ್ಲಿಪ್ ಆಗ್ಲತ್ತಾವ ಸರ್. ಅದ್ರ ಸಲುವಾಗಿ ಬೀಳತ್ತಿದೆವು. ಹೀಗೆ ನಮ್ಮ ದೋಸ್ತರು ಒಬ್ಬರು ಇಲ್ಲೇ ಪೆಟ್ರೋಲ್ ಪಂಪ್ ಹತ್ರ ಬಿದ್ದಿದ್ದಾರೆ ಸರ್. ಜೀವನೇ ಹೋಗ್ಯದ ಅವ್ರದ್ದು. ಕಳಪೆ ಕಾಮಗಾರಿಯಿಂದ ರಸ್ತೆ ಬಿರುಕು ಬಿಟ್ಟಿದೆ. ಇದರಿಂದಲೇ ಬೈಕ್ ಅಪಘಾತಗಳು ಆಗ್ತಿವೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ. ಅದು ರಸ್ತೆಯಲ್ಲಿ ಹಿಂಗೆ ಸಿಳಿದೆ ಇಲ್ಲ, ಟೈರ್ ಸ್ಲಿಪ್ ಆಗಿದೆ ಒಳಗೆ. ಎಲ್ಲ ಚಂದದಲ್ಲ ರೋಡ್ ಎಲ್ಲಿ ಸಿಳ್ಯದ? ಇಲ್ಲೆಲ್ಲ ಆಗಿಲ್ಲ ಸರ್. ಎಲ್ಲೆಲ್ಲಿ ಸಿಳ್ಯದ ನಿಮ್ಮ ಪ್ರಕಾರ? ಇಲ್ಲಿ ನೋಡಿ ಸರ್, ಇಲ್ಲಿ ಅಲ್ಲಿ ಮುಂದೆ ಅಲ್ಲೆಲ್ಲ ನೋಡಿ ಸರ್. ಏನಲ್ಲತ್ತ ಸಿಳಿ? ಟೈರ್ ಸ್ಲಿಪ್ ಆಗ್ಲತ್ತ ಸರ್. ಸುಮಾರು 54.37 ಕಿಲೋಮೀಟರ್ ಉದ್ದದ ಈ ಹೆದ್ದಾರಿಗೆ ಸುಮಾರು 396 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಗುಜರಾತ್ ಮೂಲದ ಕಂಪನಿ ಗುತ್ತಿಗೆ ವಹಿಸಿಕೊಂಡಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಉಸ್ತುವಾರಿ ನೋಡಿಕೊಳ್ಳುತ್ತಿದೆ. ಎಷ್ಟಾದರೂ ಉದ್ಘಾಟನೆ ಬೆನ್ನಲ್ಲೇ ಅಲ್ಲಲ್ಲಿ ಹೆದ್ದಾರಿ ಹಾಳಾಗಿ ರಿಪೇರಿ ಮಾಡುವ ಹಂತಕ್ಕೆ ಬಂದಿದೆ. ಇಲ್ಲಿ ಅಕ್ರಮದ ವಾಸನೆ ಬರಲು ಆರಂಭಿಸಿದ್ದು ಹಲವು ಸಂಶಯಗಳಿಗೆ ಎಡೆ ಮಾಡಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.
ರಾಜ್ಯದೆಲ್ಲೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಆದರೆ ಇಲ್ಲಿ ಮಾತ್ರ ಕುಡಿಯೋ ನೀರಿಗೆ ಪರದಾಡುವಂತಾಗಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಿಂದಿಗೆ ಹಿಡಿದು ಕೃಷಿ ಜಮೀನಿಗೆ ಹೋಗಿ ಅಲ್ಲಲ್ಲಿ ಅಡ್ಡಾಡಿ ನೀರು ತರುತ್ತಿರುವ ಮಹಿಳೆಯರು, ಶಾಲೆಗೆ ಚಕ್ಕರ್ ಹಾಕಿ ನೀರು ತುಂಬುವುದರಲ್ಲಿ ನಿರತವಾಗಿರುವ ಮಕ್ಕಳು, ಎಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ತಾಲೂಕಿನ ಹಿರೇಬೊಮ್ಮನಾಳ ಗ್ರಾಮದಲ್ಲಿ. ಹೌದು, ಹಿರೇಬೊಮ್ಮನಾಳ ಗ್ರಾಮದ ಜನರು ಬಿಂದಿಗೆ ನೀರಿಗಾಗಿ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಮನೆ ಮನೆಗೆ ನೀರು ಪೂರೈಕೆ ಮಾಡಲು ನಳದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಇಲ್ಲಿ ನೀರು ಬರ್ತಿಲ್ಲ. ಹೀಗಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಗ್ರಾಮದ ಜನರು ಸುತ್ತಮುತ್ತಲಿನ ಕೃಷಿ ಜಮೀನುಗಳಿಗೆ ಹೋಗಿ ನೀರು ತರುತ್ತಿದ್ದಾರೆ. ರೈತರಿಗೆ ಮನವಿ ಮಾಡಿಕೊಂಡು ನೀರು ತುಂಬಿಕೊಂಡು ಬರ್ತಿದ್ದಾರೆ. ಕೆಲವರು ಮಕ್ಕಳನ್ನ ಶಾಲೆಗೆ ಬಿಡಿಸಿ ನೀರು ತುಂಬಲು ಕಳುಹಿಸುತ್ತಿದ್ದಾರೆ. ನೀರು ಬರ್ಲಿರಿ, ಈಗಲೇ 4-5 ತಿಂಗಳ ಹತ್ರ ನೀರು ಬರ್ಲಾರ್ದು. ಎಲ್ಲಾರ ಅಡಿಗೆ ಹೋಗ್ಬೇಕ್ರಿ, ಅಡಿಗೆ ಹೋಗಿ ನೀರು ತರ್ಬೇಕ್ರಿ. ಅಲ್ಲಿದ್ದ ನೀರು ತಂದ್ರೆ ನಮ್ಗೆ ನೀರು ಇಲ್ಲಕ್ರಿ ರಾತ್ರಿ ಹೋಗ್ಬೇಕ್ರಿ. ನೀರು ಒಟ್ಟೆ ಬರಲ್ರಿ. ಏನಾಗೈತನ್ರಿ ಅದು ಹೆಂಗೆ ಹೇಳ್ಬೇಕ್ರಿ? ಅವ್ರಿಗೆ ಮೆಂಬರ್ಗೆ ಆದ್ರೆ ಅವ್ರಿಗೆ ಕೇಳಲ್ಲ. ಹೇಳ್ತವ್ರಿ, ನೆಳ ಅದಾವ್ರಿ, ಎಲ್ಲರ ಮನೆಗೆ ಒಂದು ನೆಳ ಅದಾವ್ರಿ, ನೀರು ಬರಲ್ಲ ಒಟ್ಟ. ಅಲ್ಲಿ ಇದಾಗದು ಇಲ್ಲಿ ಆಗೋದು ಹಿಂಗೆ ಆಗಿಬಿಟ್ಟೈತ್ರಿ. 4-5 ತಿಂಗಳ ಆತ್ರಿ. ನೀರು ಕೂಲಿ ಬಿಡ್ಬೇಕಂದ್ರೆ ಮತ್ತೆ ಮಕ್ಳು ಬಿಡಿಸ್ಬೇಕ್ರಿ. ಸಾಲಿ ಬಿಡಿಸಿ ಮತ್ತೆ ಅವ್ರಿಗೆ ಹಚ್ಚಿ ನಾವು ಹೋಗ್ಬೇಕ್ರಿ. ಹಿರೇಬೊಮ್ಮನಾಳ ಗ್ರಾಮದಲ್ಲಿ ಕಳೆದ ಕೆಲ ವರ್ಷಗಳಿಂದ ಕೊಳವೆ ಬಾವಿ ಕೊರೆಸಿಲ್ಲ. ಹಿಂದೆ ಕೊರೆಸಿದ್ದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ನಲ್ಲಿಗಳನ್ನು ಹಾಕಿದ್ರೂ ಕೂಡ ನೀರಿನ ಸಂಪರ್ಕ ಇಲ್ಲದೆ ಇರೋದ್ರಿಂದ ನಳದಲ್ಲಿ ನೀರು ಬರ್ತಿಲ್ಲ. ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳು, ಅಧಿಕಾರಿಗಳೇ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಹಿರೇಬೊಮ್ಮನಾಳ ಗ್ರಾಮದ ಕುಡಿಯೋ ನೀರಿನ ಸಮಸ್ಯೆ ಅಷ್ಟಿಷ್ಟಲ್ಲ. ಈಗ 1 ವರ್ಷದಿಂದ ಸಹ ನಾವು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಲ್ಲರಿಗೆ ಮನವಿ ಮಾಡಿಕೊಂಡ್ರೂ ಯಾವುದೇ ಒಂದು ಥರನಾದ ಈ ಸಮಸ್ಯೆಯನ್ನು ಬಗೆಹರಿಸುವತ್ತ ಯಾರು ಗಮನ ಕೊಡವಲ್ರಿ. ನಮ್ಮ ನೋಡಿದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬರ್ತಾ ನಮ್ಮ ಕ್ಷೇತ್ರ ಇಡೀ 224 ಜನರ MLA ಒಳಗೆ ನಮ್ಮ MLA ಶ್ರೀಮಂತ MLA. ಆದ್ರೆ ನಮ್ಗೆ ಇಲ್ಲಿ ನಮ್ಮ ಕ್ಷೇತ್ರದ ಕುಡಿಯೋಕೆ ನೀರು ಸಿಗವಲ್ವು. ಈ ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಪರದಾಟ ನಡೆಸುವಂತಾಗಿದೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಕುಡಿಯುವ ನೀರಿನ ಸಮಸ್ಯೆ ಸರಿಪಡಿಸ್ತಾರ ಕಾದು ನೋಡಬೇಕಿದೆ. ಹಿರೇಗೆ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇದು ಸಿನಿಮಾ ಸ್ಟೋರಿಯನ್ನು ಮೀರಿಸೋ ಮಾಸ್ಟರ್ ಪ್ಲಾನ್. ಖತರ್ನಾಕ್ ಖದೀಮರ ತಂಡ ತಗ್ಲಾಕೊಂಡಿದ್ದೇ ರಣ ರೋಚಕ. ಹೆಬ್ಬಂಡೆಯನ್ನೇ ಹೆಕ್ಕಿ ಒಕ್ಕುವ ಈ ಕಿರಾತಕರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ ಹೇಗೆ ಗೊತ್ತಾ? ಈ ಸ್ಟೋರಿನು ಹೀಗೆ ದಟ್ಟ ಅರಣ್ಯದಲ್ಲಿರೋ ಗುಹೆಯಲ್ಲಿ ಆಕ್ಸಿಜನ್ ವ್ಯವಸ್ಥೆ